ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬೆಂಬಲಕ್ಕೆ ಇದೀಗ ದೂರದ ಆಂಧ್ರ ಪ್ರದೇಶದ ಜೂನಿಯರ್ NTR ಫ್ಯಾನ್ಸ್ಗಳು ನಿಂತಿದ್ದು, ನಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ತಮಿಳುನಾಡಿನ ವಿಜಯ್ ತಲಪತಿ, ಆಂಧ್ರ ಪ್ರದೇಶದ ಜೂನಿಯರ್ NTR ಮತ್ತು ಕರ್ನಾಟಕದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಈ ಮೂವರ ಫ್ಯಾನ್ಸ್ ಗಳಲ್ಲಿ ಏನ್ ಸಿಮಿಲಾರಿಟಿ ಇದೆ ಅಂದ್ರೆ ಅದು ಈ ಎಲ್ಲಾ ಫ್ಯಾನ್ಸ್ ಗಳು ತಮ್ಮ ನಾಯಕ ನಟರುಗಳನ್ನ ಎಂತಹ ಒಂದು ಸಿಚುವೇಶನ್ ಅಲ್ಲಿ ಕೂಡ ಬಿಟ್ಟುಕೊಡೋದಿಲ್ಲ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ನಮ್ಮ ಕನ್ನಡ ಮೀಡಿಯಾಗಳು ನಟ ದರ್ಶನ್ ಅವರ ಬಗ್ಗೆ ಇಲ್ಲ ಸಲ್ಲದ ಮಾಹಿತಿಗಳನ್ನ ಕೊಟ್ಟು ನಟ ದರ್ಶನ್ ಅವರನ್ನ ಯಾವಾಗ ನೋಡಿದ್ರು ಕೆಟ್ಟದಾಗಿಯೇ ಬಿಂಬಿಸುತ್ತೆ ಅಂತಾನೆ ಹೇಳ್ಬಹುದು. ಆದ್ರೆ ಅದೇ ಆಂಧ್ರ ಪ್ರದೇಶದ ಮೀಡಿಯಾಗಳು ನಟ ದರ್ಶನ್ ಅವರನ್ನ ಪಾಸಿಟಿವ್ ಆಗಿ ತೋರಿಸಿದ್ದು, ಇತ್ತೀಚೆಗೆ ನಟ ದರ್ಶನ್ ಅವರ ಬಗ್ಗೆ ಸಾಕಷ್ಟು ವರದಿಯಾಗಿದ್ದು, ದರ್ಶನ್ ಮಾಡ್ತಿದ್ದಂತಹ ಒಂದೇ ಒಂದು ಸಿನಿಮಾ ಕೂಡ ನೂರಾರು ಮಂದಿಗೆ ಆದಾಯದ ದಾರಿಯಾಗಿದ್ದು, ಇದೀಗ ನಟ ದರ್ಶನ್ ಅವರು ಜೈಲಲ್ಲಿದ್ದು ಯಾವ ರೀತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಷ್ಟ ಆಗ್ತಿದೆ ಅನ್ನೋದ್ರ ಬಗ್ಗೆ ಆಂಧ್ರ ಪ್ರದೇಶದ ಖಾಸಗಿ ಮಾಧ್ಯಮವೊಂದು ವರದಿ ಮಾಡಿದ್ದು, ಇದರ ಬೆನ್ನಲ್ಲೇ ಆಂಧ್ರ ಪ್ರದೇಶದ ಸೋಷಿಯಲ್ ಮೀಡಿಯಾ ಪೇಜ್ ಒಂದು ಜೂನಿಯರ್ NTR ವರ್ಸಸ್ ನಟ ದರ್ಶನ್ ಅವರ ಬಗ್ಗೆ ತನ್ನ ಪೇಜ್ ನಲ್ಲಿ ಕ್ಯಾಂಪೇನ್ ಅನ್ನ ಮಾಡಿದ್ದು, ಯಾರಿಗೆ ಹೆಚ್ಚು ಅಭಿಮಾನಿಗಳು ಅಂತ ಪ್ರಶ್ನೆಯನ್ನ ಕೇಳಿತು. ಆದ್ರೆ ಅಂತಹ ಆಂಧ್ರ ಪ್ರದೇಶದಲ್ಲೂ ಜೂನಿಯರ್ NTR ಗೆ ಸರಿಸಮಾನವಾಗಿ ನಟ ದರ್ಶನ್ ಅವರು ಈ ಒಂದು ಕ್ಯಾಂಪೇನ್ ನಲ್ಲಿ ಕಾಂಪಿಟೇಷನ್ ಅನ್ನ ಕೊಟ್ಟಿದ್ದು, ಇದು ಜೂನಿಯರ್ NTR ಫ್ಯಾನ್ಸ್ ಗಳನ್ನ ಸಾಕಷ್ಟು ಇಂಪ್ರೆಸ್ ಮಾಡಿತ್ತು ಅಂತಾನೆ ಹೇಳ್ಬೋದು. ಇದೀಗ ವೀಕ್ಷಕರೇ, ಜೂನಿಯರ್ NTR ಫ್ಯಾನ್ಸ್ ಗಳು ಕೂಡ ನಟ ದರ್ಶನ್ ಅವರ ಸಪೋರ್ಟ್ಗೆ ನಿಂತಿದ್ದು, ನಟ ದರ್ಶನ್ ಅವರಿಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ನಟ ದರ್ಶನ್ ಅವರಿಗೆ ಜಾಮೀನು ಕೊಡಬೇಕು ಅಂತ ಪೋಸ್ಟ್ ಗಳು ನೋಡೋದಕ್ಕೆ ಸಿಗ್ತಿದೆ. ಸೊ ವೀಕ್ಷಕರೇ, ಆಂಧ್ರ ಪ್ರದೇಶದಲ್ಲೂ ನಟ ದರ್ಶನ್ ಅವರ ಬಗ್ಗೆ ಈ ರೀತಿಯ ಒಳ್ಳೆ ಸುದ್ದಿಗಳನ್ನ ಮಾಡ್ತಿರುವ ಮೀಡಿಯಾಗಳು, ನಮ್ಮ ಕನ್ನಡ ಮೀಡಿಯಾಗಳು ಮಾತ್ರ ಪ್ರತಿನಿತ್ಯ ನಟ ದರ್ಶನ್ ಅವರ ಹೆಸರನ್ನ ಹಾಳು ಮಾಡುವಂತ ಪ್ರಯತ್ನದಲ್ಲಿದೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ಯಾರೆಲ್ಲ ನಟ ದರ್ಶನ್ ಅವರ ಫ್ಯಾನ್ಸ್ ಈ ವಿಡಿಯೋವನ್ನು ನೋಡ್ತಿದ್ದೀರಾ, ದಯವಿಟ್ಟು ಈ ವಿಡಿಯೋಗೊಂದು ಮೆಚ್ಚುಗೆ ಕೊಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.